ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ ಎಲ್ಲ? ಸೊ ಎಕ್ಸಾಮಿಗೆ ಇನ್ನು ಇವತ್ತು ಒಂದೇ ದಿನ ನಿಮ್ಮ ಪ್ರಿಪ್ರೇಷನ್ಗೆ ಟೈಮ್ ಇರೋದು. ಸೊ ತುಂಬ ಜನ ವಿದ್ಯಾರ್ಥಿಗಳು ಸರ್ ನಾವು ಮಾಡಿರೋ 40 ಮಾರ್ಕ್ಸ್ ಪ್ಯಾಕೇಜ್ ವೀಡಿಯೋ ಆಗಲಿ ಅಥವಾ 70/70 ಹೇಗೆ ಸ್ಕೋರ್ ಮಾಡಬೇಕನ್ನೋ ಪ್ಲ್ಯಾನ್ ಆಗಲಿ, ಈ ವಿಡಿಯೋನ ನೋಡಿ ಇಷ್ಟು ಓದಿದ್ರೆ ಸಾಕಾ, ಇನ್ನೂ ಎಷ್ಟು ಓದಬೇಕು, ಯಾವ ರೀತಿ ಕ್ವಶನ್ಸನ್ನು ಓದಬೇಕು, ಎಷ್ಟೆಲ್ಲ ಓದಬೇಕು, ತುಂಬ ಕಮೆಂಟ್ಸ್ ಆಗ್ತಾ ಇದ್ದೀರಾ. ಸೊ ಇವತ್ತು ನಾನು ನಿಮಗೆ ಕೊನೆ ಮೂಮೆಂಟಲ್ಲಿ ಇವತ್ತು ಒಂದು ದಿನ ನೀವು ಕುತ್ಕೊಂಡು ನೀಟಾಗಿ ಈಗಿಂದ ಕುತ್ಕೊಂಡು ಸಾಯಂಕಾಲದವರೆಗೂ ಓದಿದ್ರು ಕೂಡ ನೀವು ಈಸಿಯಾಗಿ 40 ಅಬೌವ್ ಸ್ಕೋರ್ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಲಿಸ್ಟ್ ಕೊಡ್ತೀನಿ. ಇದೊಂಥರ ಚೆಕ್ ಲಿಸ್ಟ್ ಇದ್ದಂಗೆ. ನಿಮಗೆ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಇದೆಲ್ಲ ಕಾನ್ಸೆಪ್ಟ್ಸ್ ಓದಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಈಸಿಯಾಗಿ 40+ ಮಾರ್ಕ್ಸನ್ನು ನೀವು ಪಡ್ಕೋಬೋದು. ಸೊ ಯಾವುದೆಲ್ಲ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್? ನೀವು ಇಲ್ಲಿವರೆಗೂ ಎಷ್ಟು ಓದಿಲ್ಲ ಅದು ಬೇಡ, ಈಗಲೂ ಕೂಡ ಸಾಧ್ಯ ಇದೆ. ನೀವೀಗ ನಾನು ಏನು ಕಾನ್ಸೆಪ್ಟ್ ಲಿಸ್ಟ್ ಕೊಡ್ತೀನಿ ಆ ಕಾನ್ಸೆಪ್ಟ್ ಲಿಸ್ಟನ್ನು ನೀಟಾಗಿ ಒಂದು ಕಡೆಯಿಂದ ಓದ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿ. 100% ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ನೀವು 40+ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಯಾವುದೆಲ್ಲ ಕಾನ್ಸೆಪ್ಟ್ಸ್ ಇದೆ ನೋಡಿ. ಫಸ್ಟ್ ವಿಲ್ ಗೋ ವಿತ್ ಫಿಸಿಕಲ್ ಕೆಮಿಸ್ಟ್ರಿ. ಈ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಚಾಪ್ಟರ್ ಸೊಲ್ಯೂಷನ್. ಈ ಸೊಲ್ಯೂಷನಲ್ಲಿ ಒಂದು 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಈ 3 ಮಾರ್ಕ್ಸ್ಗೆ ಇಟ್ ಮೇ ಬಿ ಡಿಫ್ರೆನ್ಸ್ ಬಿಟ್ವೀನ್, ಇಂಪಾರ್ಟೆಂಟ್ ಕ್ವಶನ್ ಇದು, ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಥವಾ ಪಾಸಿಟಿವ್ ಅಥವಾ ನೆಗೆಟಿವ್ ಡಿವಿಯೇಷನ್. ಪಾಸಿಟಿವ್ ಅಥವಾ ನೆಗೆಟಿವ್ ಡಿವಿಯೇಷನ್. ಇದರ ಜೊತೆಗೆ ನೀವೇನು ಮಾಡ್ಬೋದು, ಆಸ್ಮಾಟಿಕ್ ಪ್ರೆಷರ್, ಮತ್ತು ಹೆನ್ರೀಸ್ ಲಾ, ಅದಾದಮೇಲೆ ಅದರ ಅಪ್ಲಿಕೇಶನ್ಸ್. ಸೊ ಇದಿಷ್ಟು ಮೇಜರ್ ಕಾನ್ಸೆಪ್ಟ್ಸ್ ಪ್ರತಿ ವರ್ಷ ರಿಪೀಟ್ ಆಗಿರುವಂಥದ್ದು ಲಾಸ್ಟ್ ಪ್ರೀವಿಯಸ್ ಎಕ್ಸಾಮಲ್ಲಿ. ಸೊ ಈ ಕಾನ್ಸೆಪ್ಟ್ಸನ್ನು ನೀವು 100% ಓದಿ. ಓಕೆ, ಇನ್ನು ನೆಕ್ಸ್ಟ್ ಚಾಪ್ಟರ್ ಬಂದು ಎಲೆಕ್ಟ್ರೋ ಕೆಮಿಸ್ಟ್ರಿ. ಈ ಎಲೆಕ್ಟ್ರೋ ಕೆಮಿಸ್ಟ್ರಿಯಲ್ಲಿ ಸೊ ಮೇಜರ್ ಆಗಿ ನಿಮಗೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಶಿ, ಅದಾದಮೇಲೆ H2O2 ಫ್ಯೂಯಲ್ ಸೆಲ್. ಇದಕ್ಕೆ ವಿತ್ ಡಯಾಗ್ರಾಮ್ ಇದೆ. ಕೆಲವೊಂದ್ಸಲಿ ಬರೀ ಡಯಾಗ್ರಾಮು ಕೇಳಿದ್ದಾರೆ, ಇನ್ನು ಕೆಲವೊಂದ್ಸಲಿ ಡಯಾಗ್ರಾಮ್ ವಿತ್ ಈಕ್ವೇಷನನ್ನು ಕೇಳಿದ್ದಾರೆ. ಇದು ಬಿಟ್ಟರೆ ನಿಮಗೆ ಲಾಸ್ಟಲ್ಲಿ ಥಿಯರಿ ಪಾರ್ಟ್ ಇದೆ, ಬ್ಯಾಟ್ರಿ. ಇದು ಜಸ್ಟ್ 2 ಮಾರ್ಕ್ಸ್ ಡೆಫಿನೇಷನ್, ಡೆಫಿನೇಷನ್ ಪ್ರೈಮರಿ ಬ್ಯಾಟ್ರಿ, ಸೆಕೆಂಡರಿ ಬ್ಯಾಟ್ರಿ ವಿತ್ ಎಕ್ಸಾಂಪಲನ್ನು ನೆನ್ಪಿಟ್ಕೊಳ್ಳಿ. ಇದಾದ ಮೇಲೆ ನೀವು ಕೊರೋಷನ್, ಇದು ಒಂದು 5 ಮಿನಿಟ್ಸ್ ತೊಗೊಳ್ಳುವಂಥ ಕಾನ್ಸೆಪ್ಟ್. ಇದು ಒಂದು 5 ಮಿನಿಟ್ಸ್ ಓದಿದ್ರೆ ಸಾಕು. ಸೊ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಇಷ್ಟು ನೀವು ಮೇನಾಗಿ ಓದಬೇಕಾಗಿರುವಂಥದ್ದು. ಇನ್ನು ಥರ್ಡ್ ಚಾಪ್ಟರ್ ಬಂದು ಕೆಮಿಕಲ್ ಕೈನೆಟಿಕ್ಸ್. ಈ ಕೆಮಿಕಲ್ ಕೈನೆಟಿಕ್ಸಲ್ಲಿ ಸೊ ನಮಗೆಲ್ಲ ಗೊತ್ತಿದೆ, ಫಸ್ಟ್ ಏನು ಮಾಡಬೇಕು, 0 ಆರ್ಡರ್ ಅಥವಾ ಫಸ್ಟ್ ಆರ್ಡರ್ ಎರಡನ್ನೂ ಕೂಡ ನಾವು ಓದಬೇಕು. 0 ಆರ್ಡರ್, ಫಸ್ಟ್ ಆರ್ಡರ್ ರಿಯಾಕ್ಷನ್, ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್. ಇದಾದಮೇಲೆ ಹಾಫ್ ಲೈಫ್. ಸೊ ಹಾಫ್ ಲೈಫ್ ಆಫ್ 0 ಆರ್ಡರ್, ಫಸ್ಟ್ ಆರ್ಡರ್. ಇದಾದಮೇಲೆ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಮತ್ತು ಕೆಟಲಿಸ್ಟ್ ವಿತ್ ಗ್ರಾಫ್ ಇದೆ. ಕೆಲವೊಂದ್ಸಲಿ ಬರೀ ಗ್ರಾಫನ್ನು ಕೂಡ ಕೇಳಿದ್ದಾರೆ, ಸೊ ಮರಿದೆ ಇದನ್ನು ಓದಿ. ಸೊ ಇದಿಷ್ಟು ಪಾರ್ಟ್. ಇದಾದ ಮೇಲೆ ನೆಕ್ಸ್ಟ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್, ದೆನ್ ಡಿಫ್ರೆನ್ಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ. ಸೊ ಇದಿಷ್ಟು ನೀವು ಮೇಜರಾಗಿ ಕವರ್ ಮಾಡಬೇಕಾಗಿರುವಂಥದ್ದು. ಇದಾದ ಮೇಲೆ ನಮಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ. ಓಕೆ, ಇದು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಕಂಪಲ್ಸರಿ ಓದುವಂಥದ್ದು. ಇದನ್ನು ವಿತ್ ಫಾರ್ಮುಲಾಸ್ ಕೂಡ ನೀವು ಓದಿ. ಎಕ್ಸಾಮಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಆ ಪ್ರಾಬ್ಲಮ್ಸ್ ಏನಾದ್ರು ನಿಮಗೆ ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 1.5 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ 2 ಚಾಪ್ಟರ್ ಇದೆ. ಒಂದು ಡಿ ಆ್ಯಂಡ್ ಎಫ್ ಬ್ಲಾಕ್, ಇನ್ನೊಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಈ ಡಿ ಆ್ಯಂಡ್ ಎಫ್ ಬ್ಲಾಕಲ್ಲಿ ಒಂದು 2 ಮಾರ್ಕ್ಸ್ ಕ್ವಶನ್ನು, ಇನ್ನೊಂದು 3 ಮಾರ್ಕ್ಸ್ ಕ್ವಶನ್ನು 2 ಬರುತ್ತೆ. ಓಕೆ, ಈಗ ಈ ಡಿ ಆ್ಯಂಡ್ ಎಫ್ ಬ್ಲಾಕಲ್ಲಿ ಒಂದು 2 ಮಾರ್ಕ್ಸ್ ಕ್ವಶನ್ ಬರುವಂಥ ಸಾಧ್ಯತೆ ಯಾವುದಿದೆ? ನಮ್ಮ ಪ್ರಾಪರ್ಟೀಸ್ ಇದ್ದಾವೆ ನಿಮಗೆ.
ಒಂದು 5 to 6 ಪ್ರಾಪರ್ಟೀಸ್ ಇದ್ದಾವೆ. ಅದನ್ನು ಒಂದೊಂದು ಪ್ರಾಪರ್ಟಿಗೂ 2 ಪಾಯಿಂಟ್ಸನ್ನು ರೆಡಿ ಮಾಡ್ಕೊಳ್ಳಿ ಮಿನಿಮಮ್. ಈಸಿಯಾಗಿ ಅವ್ನು ಯಾವುದೇ ಪ್ರಾಪರ್ಟಿ ಕೇಳಿದ್ರು ಅದನ್ನು ನೀವು ಆ ಪಾಯಿಂಟ್ಸನ್ನು ಬರಿಬೋದು. ಓಕೆ, ಇದು ಬಿಟ್ಟರೆ ಇನ್ನೂ ಒಂದು ಪಾಸಿಬಿಲಿಟಿ ಯಾವುದಿದೆ, ಮ್ಯಾಗ್ನೆಟಿಕ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕ್ವಶನ್ ಕೇಳ್ಬೋದು, ಮ್ಯಾಗ್ನೆಟಿಕ್ ಮೊಮೆಂಟಮ್. ಓಕೆ, ಇದಾದ ಮೇಲೆ 3 ಮಾರ್ಕ್ಸಲ್ಲಿ ಒಂದು ಕ್ವಶನ್ನು ಪ್ರಿಪ್ರೇಷನ್ ಆಫ್ ಗೊತ್ತಿದೆ ನಮಗೆ K2 Cr2O7 ಮತ್ತು ಇನ್ನೊಂದು ಯಾವುದು KMnO4. ಇವೆರಡೂ ಪ್ರಿಪ್ರೇಷನನ್ನು ಓದಿ. ಓಕೆ, ಇದಾದ ಮೇಲೆ ಎಫ್ ಬ್ಲಾಕಿಂದ ಒಂದು ಕ್ವಶನನ್ನು ಕೇಳ್ತಾರೆ. ಈ ಎಫ್ ಬ್ಲಾಕಿಂದ ಯಾವುದು ಪಾಸಿಬಿಲಿಟಿ, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ಈ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಇದರ ಜೊತೆಗೆ ನೀವು ಸಿಮಿಲಾರಿಟೀಸ್ ಅಥವಾ ಡಿಫ್ರೆನ್ಸ್ ಬಿಟ್ವೀನ್, ಅದರ ಜೊತೆಗೆ ಕಾನ್ಸಿಕ್ವೆನ್ಸಸ್ ಇಲ್ಲ ರೀಸನ್, ಇದಿಷ್ಟನ್ನು ನೀವು ಓದಿದ್ರೆ ಈಸಿಯಾಗಿ 3 ಮಾರ್ಕ್ಸ್ ಕ್ವಶನ್, ಕೆಲವೊಂದ್ಸಲ 3 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ 2 ಮಾರ್ಕ್ಸಿಗೆ ಕೇಳಿ ಬೇರೆ ಕ್ವಶನ್ ಶಿಫ್ಟ್ ಮಾಡ್ಬೋದು. ಡಿ ಆ್ಯಂಡ್ ಎಫ್ ಬ್ಲಾಕಲ್ಲಿ ಇದು ಮೇಜರ್ ಪಾರ್ಟ್ಸನ್ನು ಕವರ್ ಮಾಡ್ಕೊಳ್ಳಿ. ಇದಾದ ಮೇಲೆ ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಇದರಲ್ಲಿ 3 ಮಾರ್ಕ್ಸ್ 3 ಕ್ವಶನ್ಸ್ ಬರ್ತವೆ. ಓಕೆ, ಸೊ ಅದರಲ್ಲಿ ಫಸ್ಟ್ ಇರೋದು ವರ್ನರ್ಸ್ ಥಿಯರಿ, ಅದರ ಜೊತೆಗೆ ಲಿಮಿಟೇಷನ್ಸ್ ಕೂಡ ಓದಿ. ಈ ವರ್ಷ ಪ್ರತಿ ವರ್ಷ ವರ್ನರ್ಸ್ ಥಿಯರಿ ಕೇಳಿದ್ದೀನಿ ಅಂದ್ಬಿಟ್ಟು ಈ ವರ್ಷ ಲಿಮಿಟೇಷನ್ಸ್ ಕೂಡ ಕೇಳ್ಬೋದು. ಇದಾದ ಮೇಲೆ ನಿಮಗೆ VBT ಇದೆ. ಈ VBTಗೆ 4 ಎಕ್ಸಾಂಪಲ್ ಇದೆ NCERTಲಿ, ಆ 4 ಎಕ್ಸಾಂಪಲ್ ಓದಿ 1 ಕೊಡ್ತಾರೆ. ಇದಾದ ಮೇಲೆ CFT ಇದೆ. CFTಯಲ್ಲಿ ಮತ್ತೆ ಒಂದು ಆಕ್ಟಾಹೆಡ್ರಲ್, ಇನ್ನೊಂದು ಟೆಟ್ರಾಹೆಡ್ರಲ್. ಇದಕ್ಕೆ ವಿತ್ ಡಯಾಗ್ರಾಮ್, ಕೆಲವೊಂದ್ಸಲಿ ಬರೀ ಡಯಾಗ್ರಾಮ್ ಕೂಡ ಕೇಳಿದ್ದಾರೆ. ವಿತ್ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ. ಇದಾದ ಮೇಲೆ ನಿಮಗೆ ಈ ಮೆಟಲ್ ಕಾರ್ಬೊನಿಲ್ಸ್ ಅಂತ ಇದೆ. ಈ ಮೆಟಲ್ ಕಾರ್ಬೊನಿಲ್ಸಲ್ಲಿ ಈಸಿಯಾಗಿ ನೀವೇನು ಮಾಡ್ಬೋದು, ಡಯಾಗ್ರಾಮ್ಸ್ ಇದ್ದಾವೆ, ಜಸ್ಟ್ ಒಂದು 6 ಮಾಲಿಕ್ಯೂಲ್ಸ್ ಇದ್ದಾವೆ, ಅದನ್ನು ನೋಡ್ಕೊಳ್ಳಿ. ಅದರಲ್ಲಿ ಯಾವುದಾದ್ರೂ 2 ಮಾರ್ಕ್ಸಿಗೆ ಕೇಳೋ ಸಾಧ್ಯತೆ ತುಂಬ ಇದೆ. ಓಕೆ, 2 ಮಾರ್ಕ್ಸಿಗೆ ಕೇಳುವಂಥದ್ದು. ಸೊ ಇದಿಷ್ಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇನ್ನು ಮೇಜರ್ ಪಾರ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ತುಂಬ ಹೆಚ್ಚು ಜನ ಎದುರ್ಕೋತಿದ್ದೀರಾ. ಸೊ ಇಲ್ಲಿ ನೋಡಿ, ಮೇಜರಾಗಿ ಇಲ್ಲಿ ತುಂಬ ಈಸಿಯಾಗಿ ಸ್ಕೋರ್ ಮಾಡುವಂಥದ್ದೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇಲ್ಲಿ ನಾನು ಅವತ್ತು ಹೇಳಿದ್ದೆ ನಿಮಗೆ 6 ಮೆಕ್ಯಾನಿಸಮ್ಸ್ ಇದ್ದಾವೆ. ಈ 6 ಮೆಕ್ಯಾನಿಸಮ್ 100% ಬರೆದು ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ 2 to 3, ಕೆಲವೊಂದು ಸಲ 3 ಮೆಕ್ಯಾನಿಸಮ್ ಕೇಳಿದ್ದಾನೆ, ಕೆಲವೊಂದು ಸಲ 2 ಮೆಕ್ಯಾನಿಸಮ್ ಕೇಳಿದ್ದಾನೆ. ಸೊ ವಿಲ್ ಕನ್ಸಿಡರ್ 2 to 3 ಮೆಕ್ಯಾನಿಸಮ್ಸ್ ಬರುತ್ತೆ. ಇದಾದ ಮೇಲೆ ನೇಮ್ಡ್ ರಿಯಾಕ್ಷನ್ಸ್. ನಿಮಗೆಲ್ಲ ನೇಮ್ಡ್ ರಿಯಾಕ್ಷನ್ಸ್ ಒಟ್ಟಿಗೆ ಓದೋದ್ರಿಂದ ಕನ್ಫ್ಯೂಸ್ ಆಗುತ್ತೆ ಅಂದರೆ ಒಂದೊಂದು ಚಾಪ್ಟರ್ ವೈಸ್ ನೇಮ್ಡ್ ರಿಯಾಕ್ಷನ್ಸ್ ಹೋಗಿ. ಅದರಲ್ಲೂ ಸ್ಪೆಸಿಫಿಕಲಿ ಈಗ ಆಲ್ಕೋಹಾಲ್ ಫಿನಾಲ್ ಈಥರ್ಸ್ ಆದರೆ ಆಲ್ಕೋಹಾಲಲ್ಲಿ ಎಷ್ಟು ನೇಮ್ಡ್ ರಿಯಾಕ್ಷನ್ಸ್ ಇದೆ, ಫಿನಾಲಲ್ಲಿ ಎಷ್ಟಿದೆ, ಈಥರ್ಸಲ್ಲಿ ಎಷ್ಟಿದೆ, ಈಥರ್ಸಲ್ಲಿ ಇರೋದೇ ಒಂದೇ ನೇಮ್ಡ್ ರಿಯಾಕ್ಷನ್, ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಸೊ ಇದರಲ್ಲಿ ನಿಮಗೆ 4 ಕ್ವಶನ್ನು ಬರುತ್ತೆ ನೇಮ್ಡ್ ರಿಯಾಕ್ಷನ್ 2 ಮಾರ್ಕ್ಸಿಗೆ. ಮತ್ತು ಒಂದು MCQ ಅಲ್ಲಿ ನಿಮಗೆ ನೇಮ್ಡ್ ರಿಯಾಕ್ಷನ್ ರಿಲೇಟೆಡ್ ಕ್ವಶನ್ ಇರುತ್ತೆ. ಸೊ 9 ಮಾರ್ಕ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಈಸಿಯಾಗಿ ಪಡಿಬೋದು. ಇಲ್ಲಿ 6 ಮೆಕ್ಯಾನಿಸಮ್ ಇದೆ, ಒಂದು ಮೆಕ್ಯಾನಿಸಮ್ 3 ಮಾರ್ಕ್ಸ್ ಇರುತ್ತೆ. ಇಲ್ಲೂ ಕೂಡ ನೀವು 6 to 9 ಮಾರ್ಕ್ಸನ್ನು ಈಸಿಯಾಗಿ ಪಡಿಬೋದು. ಇದಾದ ಮೇಲೆ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ರೆಫರ್ ಮಾಡಿ. ಬಯೋಮಾಲಿಕ್ಯೂಲ್ಸ್, ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಅರೀನ್ಸ್, ಇದು ತುಂಬ ಈಸಿ ಚಾಪ್ಟರ್. ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಅರೀನ್ಸ್. ಈಗ ಕೆಲವೊಂದಿಷ್ಟು ಜನ ಹುಡುಗರಿದ್ದಾರೆ, ಸರ್ ನಾನು ಈಗ ಕುತ್ಕೊಂಡು ಕಲ್ತ್ರಿ ಇವೆಲ್ಲ ಓದೋಕ್ಕಾಗತ್ತಾ? ಆಗಲ್ಲ. ಸೊ ಯಾರಿಗೆಲ್ಲ ಈಗ ಓದೋಕ್ಕೆ ಕಲಿಯೋದಕ್ಕಾಗಲ್ಲ, ಏನು ಮಾಡಿ, ನಾನು ಆಲ್ರೆಡಿ ನಿಮಗೆ ವೀಡಿಯೋಸನ್ನು ಮಾಡಿದ್ದೀನಿ ಸಿಯರ್. ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೋಡಿ, 2nd PUC ಬೋರ್ಡ್ ಎಕ್ಸಾಮ್ ಫೈನಲ್ ರಿವಿಷನ್ ಅಲ್ಲಿ ಹೋದರೆ ನಿಮಗೆ ಫಸ್ಟ್ ವಿಡಿಯೋ ಸಿಗುತ್ತೆ, 40+ ಮಾರ್ಕ್ಸ್ ಪ್ಯಾಕೇಜ್. ಓಕೆ, ಇದರಲ್ಲಿ ನಾನು ಮೇಜರಾಗಿ ಫಿಸಿಕಲ್ ಕೆಮಿಸ್ಟ್ರಿ, ಯಾರಿಗೆಲ್ಲ ಫಿಸಿಕಲ್ ಕೆಮಿಸ್ಟ್ರಿ ಇದೆ ಅವರಿಗೆ, ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಕವರ್ ಮಾಡಿದ್ದೀನಿ. ಇದಾದ ಮೇಲೆ ಇದರಲ್ಲಿ ಕೊನೆಗೆ ಹೇಳಿದ್ದೀನಿ ನಾನು, ಏನು ಆ 6 ಮೆಕ್ಯಾನಿಸಮ್ಸ್ ಆಲ್ರೆಡಿ ವಿಡಿಯೋ ಇದೆ, ಅದನ್ನು ರೆಫರ್ ಮಾಡಿ. ಸೊ ಇದಿಷ್ಟು ರೆಫರ್ ಮಾಡಿದ್ರೆ ಈಸಿಯಾಗಿ ನಿಮಗೆ 40+ ಮಾರ್ಕ್ಸ್ ಬರುತ್ತೆ. ಇದರ ಜೊತೆಗೆ ನೀವು ಏನು ಮಾಡಬೇಕು, ಈಗ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ 1 ಶಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನೀವು 1 ಮಾರ್ಕ್ಸ್ ಕ್ವಶನ್
2 ಮಾರ್ಕ್ಸ್ ಕ್ವಶನ್ ಮತ್ತು 3 ಮಾರ್ಕ್ಸ್ ಕ್ವಶನ್ ಬರುವ ಸಾಧ್ಯತೆ ಇರುವಂಥ ಥಿಯರಿ ಪಾರ್ಟ್, ರಿಯಾಕ್ಷನ್ಸ್ ಅಲ್ಲ ಥಿಯರಿ ಪಾರ್ಟ್. ಸೊ ಈಸಿಯಾಗಿ ಅದು 1 ಅವರ್ ಇದೆ ವಿಡಿಯೋ. ನೀವು 1 ಅವರ್ ನೀಟಾಗಿ ಕುತ್ಕೊಂಡು ನೋಡಿದ್ರೆ ಈಸಿಯಾಗಿ ನೀವು ಅದರಲ್ಲೇ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಇನ್ನೂ ಒಂದು ನಿನ್ನೆ ಸಾಯಂಕಾಲ ಮಾಡಿದ್ದೀವಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ 1 ಶಾಟ್. ಸೊ ಅದರಲ್ಲಿ ಇರೋದೇ 2 ಚಾಪ್ಟರ್ಸು. ಆ 2 ಚಾಪ್ಟರ್ಸಲ್ಲಿ ಥಿಯರಿ ಪಾರ್ಟ್ ಅಥವಾ ಯಾವುದು 3 ಮಾರ್ಕ್ಸ್ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಇದೆ, ಪಾಸಿಬಿಲಿಟಿ ಇದೆ, ಎಲ್ಲೆಲ್ಲಿ MCQs ಬರ್ತವೆ ಅದನ್ನು ಕೂಡ ಹೇಳಿದ್ದೀನಿ. ಅದು ಎಕ್ಸಾಕ್ಟ್ 1 ಅವರ್ ವಿಡಿಯೋ ಇದೆ. ಸೊ ಈ 1 ಅವರ್ ವಿಡಿಯೋನ ನೀವು ನೋಡ್ಬೋದು. ಸೊ ಇದು ಒಂದು 45 to 50 ಮಿನಿಟ್ಸ್ ಇದೆ. 45 to 50 ಮಿನಿಟ್ಸ್ ಇದೆ. ಈ ವಿಡಿಯೋ ಕೂಡ ನೀವು ನೋಡ್ಬೋದು. ಇದಾದ ಮೇಲೆ ನಿಮಗೆ ನಾನು ಗ್ರಾಫ್ ಬೇಸ್ಡ್ ಕ್ವಶನ್ಸನ್ನು ಮಾಡಿದ್ದೀನಿ. ಇದರಲ್ಲಿ ಒಂದು ಗ್ರಾಫ್ ಬೇಸ್ಡ್ ಕ್ವಶನ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಈಸಿಯಾಗಿ ನೀವು 10 to 25 ಮಿನಿಟ್ಸ್ ವಿಡಿಯೋ ಇದೆ, ನೀವು ಅದನ್ನು ನೋಡ್ಕೊಳ್ಳಿ. ಸೊ ಈಸಿಯಾಗಿ ನೀವು ಸ್ಕೋರನ್ನು ಮಾಡ್ಬೋದು. ಸೊ ಯಾರಿಗೆಲ್ಲ ಕಂಪ್ಲೀಟಾಗಿ ನಂಗೆ ಓದೋಕ್ಕಾಗಲ್ಲ, ಟೈಮ್ ಇಲ್ಲ ಅಂದರೆ ಏನು ಮಾಡಿ, ಇದಿಷ್ಟು ವೀಡಿಯೋಸನ್ನು ನೀವು 1 2 to 3 ಟೈಮ್ಸ್ ನೀಟಾಗಿ ಓದಿ. ಬಟ್ ನಾನು ಯಾವುದಾದ್ರು ಈಗ ನಿಮಗೆ ಚೆಕ್ ಲಿಸ್ಟ್ ಕೊಟ್ಟನಲ್ವ, ಆ ಪ್ರಿಪ್ರೇಷನ್ ಆಗಲಿ, ಮೆಕ್ಯಾನಿಸಮ್ ಆಗಲಿ, ಅಥವಾ ನೇಮ್ಡ್ ರಿಯಾಕ್ಷನ್ಸ್ ಆಗಲಿ, ಇದೆಲ್ಲವನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಈಗಲೂ ಟೈಮ್ ಇದೆ. ಸೊ ಇನ್ನು ಸಾಯಂಕಾಲದವರೆಗೂ, ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ. ಇವತ್ತೊಂದು ದಿನ ನೆಕ್ಸ್ಟ್ ಎಲ್ಲೂ ಎದೊಳದೆ ಕುತ್ಕೊಂಡು ಓದಿದ್ರೆ ಈಸಿಯಾಗಿ ನೀವು ಸ್ಕೋರನ್ನು ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ಎವ್ರಿ ಒನ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.